ನಮಸ್ಕಾರ. ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ನರುಟೋನ 23ನೇ ಎಪಿಸೋಡನ್ನು ನೋಡ್ತಾ ಇದ್ದೀವಿ. ಈ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ನಮ್ಮ 3 ಜನ ಅಂದರೆ ಟೀಮ್ 7 ನಮ್ಮ ಕಕಾಶಿ ಸೆನ್ಸೆ ಅವ್ರ ಜೊತೆ ಇರ್ತಾರೆ. ಆಗ ನಮ್ಮ ಕಕಾಶಿ ಸೆನ್ಸೆ ಅವರು ಕೆಲವೊಂದು ವಿಚಾರಗಳನ್ನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೊರಡ್ತಾರೆ. ಅದೇನು ಅಂದರೆ ಈ ಎಕ್ಸಾಮಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ 3 ಜನನೂ ಇರಬೇಕು. ಒಬ್ಬರಿಗೆ ಯಾರಾದರೂ ಇಂಟ್ರೆಸ್ಟ್ ಇಲ್ಲ ಅಂದರೂ ಕೂಡ ಈ 3 ಜನನೂ ಈ ಎಕ್ಸಾಮಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಾಗೋದಿಲ್ಲ. ಸೊ ಈಗ ನೀವು ಈ 3 ಜನನೂ ಈ ಎಕ್ಸಾಮ್ಗೆ ಅಟೆಂಡ್ ಆಗೋದಕ್ಕೆ ಇಲ್ಲಿಗೆ ಬಂದಿರೋದ್ರಿಂದ ನೀವು ಈ ಎಕ್ಸಾಮ್ಗೆ ಕ್ವಾಲಿಫೈ ಆಗಿದ್ದೀರಿ. ಸೊ ನಿಮ್ಮ ಎಕ್ಸಾಮ್ ಜರ್ನಿಗೆ ಆಲ್ ದ ಬೆಸ್ಟ್ ಅಂತ ಹೇಳಿ ಅವ್ರನ್ನ ಒಂದು ರೂಮ್ ಒಳಗೆ ಕಳಿಸ್ತಾರೆ. ಆ ರೂಮ್ ಒಳಗೆ ಹೋಗಿದ ತಕ್ಷಣ ನಮ್ಮ ಸಾಕುರಾಗೆ ಶಾಕ್ ಆಗುತ್ತೆ. ಯಾಕಂದರೆ ಆ ರೂಮ್ ತುಂಬಾನು ಆ ಎಕ್ಸಾಮ್ಗೆ ಬಂದಿರುವ ಎಲ್ಲ ಸ್ಟೂಡೆಂಟ್ಸು ಇರ್ತಾರೆ. ಇದು ನಮ್ಮ ಸಾಕುರಾಗೆ ಶಾಕ್ ಆಗುತ್ತೆ. ಅದೇ ಟೈಮಲ್ಲಿ ಅಲ್ಲಿಗೆ ಒಬ್ಬ ಹುಡುಗಿ ಬರ್ತಾಳೆ. ಅವಳು ಬಂದು ನಮ್ಮ ಸಾಸ್ಕೆನ ತಬ್ಬಿಕೊಳ್ತಾಳೆ. ಇದನ್ನು ನೋಡಿದ ನಮ್ಮ ಸಾಕುರಿಗೆ ಕೋಪ ಬರುತ್ತೆ. ಅವಳ ಮೇಲೆ ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಅಲ್ಲಿಗೆ ಒಂದು ಟೀಮ್ ಬರುತ್ತೆ. ಇಲ್ಲಿ ನಮ್ಮ ನರುಟೋ ಒಬ್ಬೊಬ್ಬರನ್ನಾಗಿ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಅನ್ನು ಮಾಡಿಕೊಡ್ತಾರೆ. ಮೊದಲನೆಯದಾಗಿ ಶಿಕಮಾರು ನಾರಾ, ಇವನು ತುಂಬ ಸೋಂಬೇರಿ, ಹಾಗೆ ತುಂಬ ಮಾತುಗಳನ್ನಾಡ್ತಾನೆ ಅಂತ ಹೇಳ್ತಾನೆ. ಹಾಗೆ ಚೋಜಿ ಆಕಮಿಚಿ ಅಂತ ಇನ್ನೊಬ್ಬ ದಪ್ಪದಾಗಿ ಒಬ್ಬ ಹುಡುಗ ಇರ್ತಾನೆ. ಅವನು ಯಾವಾಗಲೂ ತಿಂತಾನೆ ಇರ್ತಾನೆ ಅಂತ ಹೇಳ್ತಾನೆ. ಇನ್ನೊಬ್ಬ ಹುಡುಗಿ ಇರ್ತಾಳೆ ಇವರು ಟೀಮಲ್ಲಿ. ಅವಳ ಹೆಸರು ಏನೋ ಯಾಮನಾಕ ಅಂತ. ಇವಳನ್ನು ಕಂಡ್ರೆ ನಮ್ಮ ನರುಟೋಗಾಗೋದಿಲ್ಲ. ಯಾಕಂದರೆ ಇವಳು ಕೂಡ ಯಾವಾಗಲೂ ಸಾಸ್ಕೆ ಅಂತ ಅವನಿಂದನೇ ಬಿದ್ದಿರ್ತಾಳೆ. ಇವರು 3 ಜನ ನಮ್ಮ ಅಜುಮಾ ಸರಟೋಬಿ ಅವರ ಟೀಮು. ನೆಕ್ಸ್ಟ್ ಇವರು ಇರೋ ಹತ್ರಗೆ ಇನ್ನೊಂದು ಟೀಮ್ ಬರುತ್ತೆ. ಅದೇ ನಮ್ಮ ಕುರೆನೈ ಸೆನ್ಸೆ ಅವರ ಟೀಮು. ಅದರಲ್ಲಿ ಇನಾತಾ ಯುಗ ಅಂತ ಒಬ್ಬ ಹುಡುಗಿರ್ತಾಳೆ. ಇವಳು ಯಾವಾಗಲೂ ನಾಚಿಕೆ ಪಡ್ತಿರ್ತಾಳೆ. ಯಾಕೆಂದರೆ ನಮ್ಮ ನರುಟೋನ ಇವಳು ಲೋ ಮಾಡ್ತಿರ್ತಾಳೆ. ನಮ್ಮ ನರುಟೋನ ನೋಡಿದ ತಕ್ಷಣ ಇವಳಿಗೆ ಮುಖ ಎಲ್ಲ ಕೆಂಪಾಗ್ಬಿಡುತ್ತೆ. ಇದರಲ್ಲಿ ಕೀಬಾ ಯಾಕಜೂಕಾ ಅಂತ ಒಬ್ಬ ಇರ್ತಾನೆ. ಅವನ ಹತ್ರ ಒಂದು ನಾಯಿ ಇರುತ್ತೆ. ಅದರ ಹೆಸರು ಅಕಾಮಾರು ಅಂತ. ಇವನು ಯಾವಾಗಲೂ ತನ್ನನ್ನು ತಾನು ತುಂಬ ಕೂಲ್ ಅಂತ ತಿಳ್ಕೊಂಡಿರ್ತಾನೆ. ಇವರ ಟೀಮಲ್ಲಿ ಇನ್ನೊಬ್ಬ ಬಂದು ಶೀನೋ ಅಬುರಾಮಿ ಅಂತ. ಇವನು ತುಂಬ ರಹಸ್ಯವಾಗಿರ್ತಾನೆ. ಇವನ ಬಗ್ಗೆ ಯಾರಿಗೂ ಅಷ್ಟೊಂದು ಗೊತ್ತಿರಲ್ಲ. ಇವರು 9 ಜನ ಹುಡುಗರಲ್ಲಿ ಮಾತಿನ ಚಕಮಕಿ ನಡೀತಿರುತ್ತೆ. ಅದರಲ್ಲಿ ಒಬ್ಬನಾದ ಕೀವಾ ಹೇಳ್ತಾನೆ ನೆಕ್ಸ್ಟ್ ಸ್ಟೇಜ್ಗೆ ಯಾರು ಪಾಸ್ ಆಗಿ ಹೋಗ್ತಾರೆ ಅಂತ. ಆಗ ನಮ್ಮ ಸಾಸ್ಕೆ ಹೇಳ್ತಾನೆ ಸರಿ ನೋಡೋಣ ಅಂತ. ಆದರೆ ನಮ್ಮ ನಾರುಟೋ ಹೇಳ್ತಾನೆ ನಾವೇನು ಕೇಳ್ತಾ ಇದ್ದೀವಾ, ನಾವು ಕೂಡ ಟ್ರೈನಿಂಗ್ ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಸ್ಟೇಜ್ಗೆ ಹೋಗೋದು ನಾವೇ ಅಂತ ನಮ್ಮ ನರುಟೋ ಹೇಳ್ತಾನೆ. ಮಾಡಬೇಡಿ, ಸೈಲೆಂಟ್ ಆಗಿರಿ, ನಿಮ್ಮ ಸುತ್ತ ನೋಡಿ ಎಂತೆಂಥ ಪಂಟ್ರೆಲ್ಲ ಇದ್ದಾರೆ, ನಿಮ್ಮ ಕೈಯಲ್ಲಿ ಇವ್ರನ್ನೆಲ್ಲ ಸೋಲ್ಸೋಕ್ಕಾಗೋದಿಲ್ಲ, ನೀವು ಇಲ್ಲಿವರೆಗೂ ಬಂದಿರೋದೇ ದೊಡ್ಡದು ಅಂತ ಅಲ್ಲಿಗೆ ಬಂದು ಒಬ್ಬ ಹುಡುಗ ಹೇಳ್ತಾನೆ. ಆಗ ಸಾಕುರ ಕೇಳ್ತಾಳೆ ನೀನು ಯಾರು ಅಂತ. ಅವನು ಹೇಳ್ತಾನೆ ನನ್ನ ಹೆಸರು ಕಬುಟೋ ಯಾಕೂಜಿ ಅಂತ. ಸಾಕುರ ಮತ್ತೆ ಕೇಳ್ತಾಳೆ ನೀನು ಎಷ್ಟನೇ ಸಲ ಎಕ್ಸಾಮ್ ಬರೀತಿದ್ಯಾ ಅಂತ. ಅದಕ್ಕೆ ನಮ್ಮ ಕಾಬುಟೋ ಮತ್ತೆ ಹೇಳ್ತಾನೆ ನಾನು ಇಲ್ಲಿ 7ನೇ ಸಲ ಬರೀತಿರೋದು, ವರ್ಷಕ್ಕೆ ಈ ಎಕ್ಸಾಮ್ 2 ಸಲ ನಡೆಯುತ್ತೆ, ನಾನೀಗ ಇಲ್ಲಿಗೆ ಬಂದಿರೋದು 4ನೇ ವರ್ಷ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಸಾಕುರ ಹೇಳ್ತಾಳೆ ಓ ಹಾಗಾದ್ರೆ ನೀನು ತುಂಬ ಎಕ್ಸ್ಪೀರಿಯನ್ಸು, ನಿನ್ನಿಂದ ಯೂಸ್ ಆಗುತ್ತೆ ಅಂತ ಹೇಳ್ತಾಳೆ. ಕಬುಟೋ ಕೆಲವೊಂದು ವಿಷಯಗಳನ್ನ ಹೇಳ್ತಾನೆ. ಅದೇನಂದರೆ ನಾನು ಇಷ್ಟು ವರ್ಷ ಈ ಎಕ್ಸಾಮ್ಗಳಲ್ಲಿ ಶೇಖರಣೆ ಮಾಡಿದ ಕೆಲವೊಂದು ಡೀಟೇಲ್ಸ್ನೆಲ್ಲ ಈ ಜಿಯೋ ಕಾರ್ಡ್ಸ್ನಲ್ಲಿ ಶೇಖರಣೆ ಮಾಡಿಟ್ಟಿದ್ದೀನಿ ಅಂತ ಒಂದು ಕಾರ್ಡ್ನ ತೋರಿಸ್ತಾನೆ. ಅದರಲ್ಲಿ ತನ್ನ ಚಕ್ರನ ಯೂಸ್ ಮಾಡಿ ತೋರಿಸಿದಾಗ ಅದರಲ್ಲಿ ಎಷ್ಟು ಜನ ಎಲ್ಲೆಲ್ಲಿ ಯಾವ ಊರಿಂದ ಬಂದಿದ್ದಾರೆ ಅನ್ನೋದನ್ನ ತೋರಿಸುತ್ತೆ, ಒಂದು ಮ್ಯಾಪ್ ತೋರಿಸುತ್ತೆ. ಹಾಗೆ ಮುಂದುವರಿಸ್ತಾ ನಮ್ಮ ಕಬುಟೋ ಹೇಳ್ತಾನೆ ಇಲ್ಲಿಗೆ ಯಾಕೆ ಇಷ್ಟೊಂದು ಜನ ಬಂದು ಇಲ್ಲಿ ಶಿನೋಬಿ ಟ್ರೈನಿಂಗ್ ತಗೊಳ್ತಾರೆ ನಿಮಗೆ ಗೊತ್ತಾ ಅಂತ. ಅದಕ್ಕೆ ನಮ್ಮ ನರುಟೋ ಹೇಳ್ತಾನೆ ಬ್ಯಾಲೆನ್ಸ್ ಆಫ್ ಪವರ್ ಅಂತ. ಅಂದರೆ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಜನ ಶಿನೋಬಿಗಳಿದ್ದಾರೆ ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ, ಅಷ್ಟೇ ಅಲ್ಲದೆ ಯಾವ ರಾಜ್ಯದಲ್ಲಿ ಎಷ್ಟೊಂದು ಪವರ್ ಇದೆ ಅನ್ನೋದನ್ನ ಚೆಕ್ ಮಾಡೋದಕ್ಕೋಸ್ಕರ ಇದು ಮಾಡ್ತಾರೆ ಅಂತ ಹೇಳ್ತಾನೆ. ಆಗ ನಮ್ಮ ಸಾಸ್ಕೆ ಒಂದು ಮಾತನ್ನು ಕೇಳ್ತಾನೆ. ಅದೇನು ಅಂದರೆ ಈ ಎಕ್ಸಾಮಲ್ಲಿ ಯಾರ್ಯಾರು ಅಟೆಂಡ್ ಮಾಡ್ತಿದ್ದಾರೆ ಅಂತ ನಿನಗೆ ಗೊತ್ತಾ, ಅವ್ರ ಪವರ್ಸ್ ಏನು ಅಂತ ಈ ಕಾರ್ಡಲ್ಲಿ ಇರುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ಕಾಬುಟೋ ಹೇಳ್ತಾನೆ ಹೌದು ಎಲ್ಲ ಡೀಟೇಲ್ಸ್ ಇದರಲ್ಲಿರುತ್ತೆ, ಆದರೆ ಅದು ಸತ್ಯನ ಅಸತ್ಯನ ಅಂತ ನಾನು ಹೇಳೋಕ್ಕಾಗೋದಿಲ್ಲ, ನಿನಗೆ ಯಾರ ಬಗ್ಗೆ ತಿಳ್ಕೋಬೇಕು ಅವ್ರ ಹೆಸರು ಅಥವಾ ಅವರ ಊರಿನ ಹೆಸರು ಹೇಳು ಅಂತ ಕೇಳ್ತಾನೆ. ಆಗ ನಮ್ಮ ಸಾಸ್ಕೆ 2 ಹೆಸರನ್ನು ಹೇಳ್ತಾನೆ, ಒಂದು ಗಾರಾ ಆಫ್ ದಿ ಡೆಸರ್ಟ್ ಮತ್ತೊಂದು ರಾಕ್ ಲೇ ಆಫ್ ದಿ ಲೀಪ್ ಅಂತ ಹೇಳ್ತಾನೆ. ಆಗ ನಮ್ಮ ಕಾಬುಟೋ 2 ಕಾರ್ಡನ್ನು ತೆಗಿತಾನೆ. ಅದರಲ್ಲಿ ಒಂದು ರಾಕ್ಲಿದು, ಅದರಲ್ಲಿ ಅವನು ಸಿ ಮತ್ತು ಡಿ ಮಿಷನ್ಸಲ್ಲಿ ಪಾಲ್ಗೊಂಡು ಅದರಲ್ಲಿ ಎಷ್ಟು ಸಕ್ಸೀಡ್ ಆಗಿದ್ದಾನೆ ಅಂತ ಹೇಳ್ತಾನೆ. ಹಾಗೆ ಅವನ ಲೀಡರ್ ಯಾರು, ಅವನ ಪವರ್ಸ್, ಅವನ ವೀಕ್ನೆಸ್ ಏನು ಅಂತ ಹೇಳ್ತಾನೆ. ಈಗ ನಮ್ಮ ಗಾರಾ ಆಫ್ ದಿ ಡೆಸರ್ಟ್ ಬಗ್ಗೆ ನೋಡುವಾಗ ಅವನು ಒಂದು ಬಿ ರ್ಯಾಂಕ್ ಮಿಷನ್ ಮತ್ತು 8 ಸಿ ರ್ಯಾಂಕ್ ಮಿಷನನ್ನು ಗೆದ್ದಿರ್ತಾನೆ. ಅದು ಬಿಟ್ಟು ಅದರಲ್ಲಿ ಬೇರೆ ಯಾವುದೇ ಇನ್ಫಾರ್ಮೇಷನ್ ಇರೋದಿಲ್ಲ. ಯಾಕಂದರೆ ಅವನು ಡೆಸರ್ಟಿಂದ ಬಂದಿರೋ ಕಾರಣ ಅದರಲ್ಲಿ ಇನ್ಫಾರ್ಮೇಷನ್ ಜಾಸ್ತಿ ಇರೋದಿರೋದು. ಇದೆಲ್ಲ ನೋಡ್ತಿದ್ದ ನಮ್ಮ ನರುಟೋ ಅಂದ್ಕೊಳ್ತಾನೆ ಇದು ಏನು ನನಗೆ ಅರ್ಥ ಆಗ್ತಿಲ್ಲ, ಆದರೆ ಎಲ್ಲ ಅರ್ಥ ಆದ ರೀತಿ ನಾನು ತೋರಿಸ್ಕೋಬೇಕು ಅಂತ ನಮ್ಮ ನರುಟೋ ನಿಂತ್ಕೊಂಡಿರ್ತಾನೆ. ಈಗ ಕಬುಟೋ ಮತ್ತೊಂದು ಕಾರ್ಡನ್ನು ತೆಗೆದು ಹೇಳ್ತಾನೆ ಅದು ಒಂದು ಮ್ಯಾಪ್ ಆಗಿರುತ್ತೆ. ಅದರಲ್ಲಿ ಲೀಫ್ ವಿಲೇಜ್, ಸ್ಯಾಂಡ್ ವಿಲೇಜ್, ರೈನ್ ವಿಲೇಜ್, ಹಾಗೆ ಗ್ರಾಸ್, ಸೌಂಡ್, ವಾಟರ್ ಫಾಲ್ ಇಂಥ ವಿಲೇಜ್ಗಳನ್ನೆಲ್ಲ ತೋರಿಸ್ತಿರ್ತಾರೆ. ಹಾಗೆ ಹೇಳ್ತಾನೆ ಈ ಸಲ ಎಕ್ಸಾಮ್ಸಲ್ಲಿ ತುಂಬ ಟ್ಯಾಲೆಂಟೆಡ್ ಪರ್ಸನ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ಈ ಸಲ ಗೆಲ್ಲೋದು ತುಂಬ ಕಷ್ಟ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ಒಂದು ಹೊಸ ವಿಲೇಜ್ನ ಹೇಳ್ತಾನೆ. ಅದೇನು ಅಂದರೆ ಇಡನ್ ಸೌಂಡ್ ಅಂತ. ಅದು ಹೊಸದಾಗಿ ಫಾರ್ಮ್ ಆಗಿರೋದ್ರಿಂದ ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಕೂಡ ಹೇಳ್ತಾನೆ. ಲಾಸ್ಟ್ ಆಗಿ ನಮ್ಮ ಕಾಬುಟೋ ಹೇಳ್ತಾನೆ ಅದೇನಂದರೆ ಈ ಸಲ ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ, ಎಷ್ಟೇ ಕಷ್ಟ ಬಂದರೂ ಮುನ್ನುಗ್ಗಿ ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಕೋಬೇಡಿ ಅಂತ ನಮ್ಮ ಕಬುಟೋ ಹೇಳ್ತಾನೆ. ಇದೇ ಟೈಮಲ್ಲಿ ಹಿಂದೆಯಿಂದ ನಮ್ಮ ಕಕಾಶಿ ಸೆನ್ಸೆ ಅವರು ಯೋಚನೆ ಮಾಡ್ತಿರ್ತಾರೆ. ಏನು ಅಂದರೆ ಲಾಸ್ಟ್ ಟೈಮ್ ನಮ್ಮ ಇರುಕಾ ಸೆನ್ಸೆ ಹೇಳಿರ್ತಾರೆ ಅಲ್ವಾ,
ಇವ್ರು ಇನ್ನೂ ಚಿಕ್ಕ ಮಕ್ಕಳು, ಇವ್ರ ಕೈಯಲ್ಲಿ ಫೈಟ್ ಮಾಡೋದಕ್ಕೆ ಆಗೋದಿಲ್ಲ, ಇವ್ರು ಇನ್ನೂ ಎಕ್ಸ್ಪರ್ಟ್ಸ್ ಆಗಲಿಲ್ಲ ಅಂತ ಹೇಳಿರ್ತಾರೆ. ಸೊ ಅದನ್ನ ಆಲೋಚನೆ ಮಾಡ್ತಿರ್ತಾನೆ. ಈ ಮಾತುಗಳನ್ನೆಲ್ಲ ಕೇಳಿದ ನಮ್ಮ ಸಾಕುರ ಮೈಂಡಲ್ಲೇ ಥಿಂಕ್ ಮಾಡ್ತಿರ್ತಾಳೆ, ಅದೇನು ಅಂದರೆ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಪ್ಲಸ್ ತುಂಬ ಪವರ್ಫುಲ್ ಆಗಿರೋ ವ್ಯಕ್ತಿಗಳನ್ನು ನಾವು ಹೇಗೆ ಸೋಲಿಸೋದು, ನಾವು ಹೇಗೆ ಗೆಲ್ಲೋದು ಅಂತ. ಅಷ್ಟೇ ಅಲ್ಲದೆ ಅವನು ಮುಂದೆ ಈಗ ನಿಂತಿದ್ದ ನರುಟೋ ನಡುಗ್ತಿರ್ತಾನೆ. ಇದನ್ನು ನೋಡಿದ ನಮ್ಮ ಸಾಕುರಾಗೆ ತುಂಬ ಭಯ ಆಗುತ್ತೆ. ನರುಟೋನೇ ಈ ರೀತಿ ನಡುಗ್ತಿದ್ದಾನೆ, ಇನ್ನು ನಾನು ಯಾವ ರೀತಿ ಇದನ್ನು ಗೆಲ್ಲೋದು ಅಂತ. ಇದೇ ಟೈಮಲ್ಲಿ ನಮ್ಮ ನರುಟೋ ಅಲ್ಲಿದ್ದ ಎಲ್ಲರಿಗೂ ಸವಾಲಾಗ್ತಾನೆ. ಅದೇನು ಅಂದರೆ, ನನ್ನ ಹೆಸರು ನರುಟೋ ಉಜುಮಾಕಿ, ಇಲ್ಲಿರುವ ಎಲ್ಲರನ್ನು ನಾನು ಗೆದ್ದು ತೋರಿಸ್ತೀನಿ ಅಂತ ನಮ್ಮ ನರುಟೋ ಸವಾಲಾಗ್ತಾನೆ. ನಮ್ಮ ನರುಟೋನ ಈ ಮಾತುಗಳನ್ನು ಕೇಳಿದ್ದ ಅಲ್ಲಿ ಎಲ್ಲರಿಗೂ ಇವನು ತುಂಬ ಬಲಶಾಲಿನೋ, ಇವನಿಗೆ ಆತ್ಮವಿಶ್ವಾಸ ತುಂಬ ಜಾಸ್ತಿನೋ ಅಂತ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ಟೈಮಲ್ಲಿ ಅಲ್ಲಿಗೆ 3 ಜನ ಬಂದಿರ್ತಾರೆ. ಅವರು ಹಿಡನ್ ಸೌಂಡ್ ವಿಲೇಜಿಂದ ಬಂದಿರ್ತಾರೆ. ಅವ್ರು ಏನು ಥಿಂಕ್ ಮಾಡ್ತಿರ್ತಾರೆ ಅಂದರೆ, ನಮಗಿಂತ ಪವರ್ಫುಲ್ ಇಲ್ಲಿ ಯಾರೂ ಇಲ್ಲ, ನಾವೇ ಇಲ್ಲಿ ಗ್ರೇಟ್ ಅಂತ ಥಿಂಕ್ ಮಾಡ್ತಿರ್ತಾರೆ. ಅಷ್ಟೇ ಅಲ್ಲದೆ ನಮ್ಮನ್ನು ಯಾರಾದರೂ ಫೈಟ್ ಮಾಡೋಕ್ಕೆ ಬಂದರೆ ನಾವು ಯಾರು ಅಂತ ಅವ್ರಿಗೆ ತೋರಿಸ್ಬೇಕು ಅಂತ ಅವ್ರು 3 ಜನ ಥಿಂಕ್ ಮಾಡ್ತಿರ್ತಾರೆ. ಈ ಕಡೆ ನಮ್ಮ ಸಾಕುರ ನಮ್ಮ ನರುಟೋ ಮೇಲೆ ರೇಗ್ತಿರ್ತಾಳೆ. ಏಕೆ ಅಂದರೆ ನಮ್ಮ ನರುಟೋ ಹೇಳಿದ್ನಲ್ಲ ಮಾತುಗಳನ್ನೆಲ್ಲ ಕೇಳಿದ್ದಕ್ಕೆ ಎಲ್ಲರೂ ಕೋಪ ಮಾಡ್ಕೊಂಡಿರ್ತಾರೆ. ನೀನು ಇವ್ರನ್ನೆಲ್ಲ ನಮ್ಮ ಮೇಲೆ ತಿರುಗಿಸೋಕೆ ನೋಡ್ತಾ ಇದೆಯಾ ಅಂತ ನಮ್ಮ ಸಾಕುರ ನಮ್ಮ ನರುಟೋನ ಬೈತಿರ್ತಾಳೆ. ಈ ಕಡೆಯಿಂದ ಹಿಡನ್ ಸೌಂಡಿಂದ ಬಂದ 3 ಜನನು ನಮ್ಮ ಕಬುಟೋ ಮೇಲೆ ಅಟ್ಯಾಕ್ ಮಾಡ್ತಾರೆ. ಬಟ್ ನಮ್ಮ ಕಬುಟೋ ಸಿಂಪಲ್ ಆಗಿ ಅದರಿಂದ ತಪ್ಪಿಸ್ಕೊಬಿಡ್ತಾನೆ. ಇದನ್ನು ನೋಡಿದ ನಮ್ಮ ಸಾಸ್ಗೆಗೆ ಶಾಕ್ ಆಗುತ್ತೆ, ಇವನು ಯಾವ ರೀತಿ ಇದರಿಂದ ತಪ್ಪಿಸ್ಕೊಂಡ ಅಂತ. ಆಗ ಅಲ್ಲಿ ಆ ಹಿಡನ್ ಸೌಂಡಿಂದ ಬಂದಿರೋ 3 ಜನನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಕಬುಟೋ ಜೊತೆ. ಅವರು ಹೇಳ್ತಾರೆ, ಮಾತುಗಳೊಂದೇ ಹೇಳಿದ್ರೆ ಸಾಕಾಗಲ್ಲ, ಫೈಟ್ ಮಾಡೋದಕ್ಕೂ ಬರಬೇಕು. ನೀನು ನಿನ್ನ ಕಾರ್ಡಲ್ಲಿ ಒಂದು ಬರೆದಿಟ್ಕೋ, ಅದೇನು ಅಂದರೆ ಹಿಡನ್ ಸೌಂಡಿಂದ ಬಂದಿರೋ ನಾವು ಈ ಎಕ್ಸಾಮಲ್ಲಿ ಪಾಸ್ ಆಗಿ ಚುನಿನಾಗೆ ಆಗ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಇದ್ದ ಎಲ್ಲ ಸ್ಟೂಡೆಂಟ್ಸ್ ಶಾಕಲ್ಲಿ ಇರ್ತಾರೆ. ಯಾಕಂದರೆ ಇವರು ಯಾವ ರೀತಿ ಅಟ್ಯಾಕ್ ಮಾಡಿದ್ರು ಅಂತ ಅವ್ರು ಯಾರಿಗೂ ಗೊತ್ತಿರೋದಿಲ್ಲ, ಎಷ್ಟು ಸ್ಪೀಡಲ್ಲಿ ಅಟ್ಯಾಕ್ ಮಾಡಿದ್ರು ಅಂತ ಕೂಡ ಅವ್ರಿಗೆ ಯಾರಿಗೂ ಗೊತ್ತಿರೋದಿಲ್ಲ. ಅದೇ ಟೈಮಲ್ಲಿ ಅಲ್ಲಿಗೆ ಒಬ್ಬರು ಟೀಚರ್ ಬರ್ತಾರೆ. ಟೀಚರ್ ಬಂದು ಹೇಳ್ತಾರೆ, ನೀವು ನಿಮ್ಮಲ್ಲೇ ಜಗಳಾಡೋದನ್ನು ಫಸ್ಟ್ ಬಿಡಿ, ನಾನು ಹೇಳೋದನ್ನು ಫಸ್ಟ್ ಕೇಳಿ, ಎಲ್ಲರೂ ಅವರವರ ಸೀಟಲ್ಲಿ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲಿಗೆ ಬಂದವರ ಹೆಸರು EBK ಮರುನು ಅಂತ. ಅವ್ರು ಹೇಳ್ತಾರೆ, ನಾನೇ ನಿಮಗೆ ಮೊದಲನೇ ಶತ್ರು, ಈ ಎಕ್ಸಾಮ್ಸ್ಗೆಲ್ಲ ನಾನೇ ಹೆಡ್ಡು, ಏನು ಎಕ್ಸಾಮ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾರೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯ ಆಗುತ್ತೆ ಗೈಸ್. ದಯವಿಟ್ಟು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರೂ ಶೇರ್ ಮಾಡಿ. ನಮ್ಮ ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಥ್ಯಾಂಕ್ ಯು ಆ್ಯಂಡ್ ಧನ್ಯವಾದಗಳು.